ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತನ್ವೀರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೋಸ್ಕರ ತಂದಿದ್ದೀವಿ ಕಿಯಾ ಸಾನೆಟ್. ಸೊ ಆಲ್ಮೋಸ್ಟ್ ಏನು ಮಾಡೆಲ್ ಇರ್ಬೋದು ಇದ್ರದ್ದು? ಸೊ ಯಾರಾದರೂ ಗೆಸ್ ಮಾಡ್ತೀರಾ? ನಾನು ಹೇಳೋಕ್ಕಿಂತ ಮುಂಚೆ ಯಾರಾದರೂ ಗೆಸ್ ಮಾಡೋದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಯಾವ ಮಾಡೆಲ್ ಇರ್ಬೋದು ಅಂತ. ಓಕೆ, ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಸೊ ದಿಸ್ ಈಸ್ ಅ ಬ್ರ್ಯಾಂಡ್ ನ್ಯೂ ಕಾರ್ ಅಂತಾನೆ ಹೇಳ್ಬೋದು. ಕಿಯಾ ಸಾನೆಟ್ ಟಾಪ್ ಎಂಡ್ ಮಾಡೆಲ್ HTX ಪ್ಲಸ್. ಇದು HTX ಪ್ಲಸ್ ಟಾಪ್ ಎಂಡ್ ಮಾಡೆಲ್. ಓಕೆ, ಈ ಗಾಡಿ ನಿಮಗೆ ಸೇಲಿಗಿರುತ್ತೆ. ಸೊ ಇದರ ರಿವ್ಯೂ ನಾವು ನೋಡೋಣ, ಏನೇನಿದೆ ಫೀಚರ್ಸ್ ಏನೇನಿದೆ ಅಂತ. ಈ ಗಾಡಿ ನಿಮಗೆ ಸೇಲಿಗಿರುತ್ತೆ. ಸೊ ಮಾಡೆಲ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಸೊ ನೀವು ನಾನು ಹೇಳೋಕ್ಕಿಂತ ಮುಂಚೆ ಗೆಸ್ ಮಾಡೋದಿದ್ರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಾವು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ಈ ಗಾಡಿಯ ಫ್ರಂಟ್ ಪ್ರೊಫೈಲ್ ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಪ್ರೊಫೈಲಲ್ಲಿ ಮೇನ್ ಆಗಿ ಕಾಣಿಸೋದು, ಫ್ರಂಟಲ್ಲಿ ಲುಕ್ ಕಾಣಿಸೋದೇ ನಮಗೆ ಕಿಯಾದು ದೊಡ್ಡದಾಗಿರೋಂಥ ಲೋಗೋ. ಸೊ ಇವಾಗ ಅವರು ಹೊಸ ಲೋಗೋ ಅನ್ನ ಚೇಂಜ್ ಮಾಡಿದ್ದಾರೆ. ಸೊ ಇದು ಬಂದು ಹಳೆ ಲೋಗೋ ಆಗಿರುತ್ತೆ. ಓಕೆ, ಇವಾಗಿನ ಲೋಗೋ ನೋಡಿದರೆ ನಿಮಗೆ ಇನ್ನೂ ಮಸ್ತಾಗಿದೆ ಕಿಯಾದು. ಸೊ ಎನಿವೇ ನಾವು ಈ ಗಾಡಿ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಇವಾಗ ನೀವು ಗಾಡಿ ಫ್ರಂಟ್ ಲುಕ್ಕಲ್ಲಿ ಈ ಗಾಡಿಯ ಗ್ರಿಲ್ ನೋಡ್ತಾ ಇದ್ದೀರಾ. ಗ್ರಿಲ್ ನೋಡ್ತಾ ಇರ್ಬೋದು, ನಿಮಗೆ ತುಂಬ ದೊಡ್ಡದಾಗಿರೋಂಥ ಗ್ರಿಲ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗೆ ಇಲ್ಲಿ ನಿಮಗೆ ಕ್ರೋಮಲ್ಲಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಈ ಫಿನಿಶಿಂಗ್ ಏನು ಇದೆ ಅದು ಕೂಡ ನಿಮಗೆ ಮಸ್ತಾಗಿ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆನಂತರ ಇದರ ಹೆಡ್ಲೈಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸೊ ಹೆಡ್ಲೈಟಲ್ಲಿ ನಿಮಗೆ ಡೇ ಟೈಮ್ ರನ್ನಿಂಗ್ LED ಸಿಗುತ್ತೆ, ಜೊತೆಗೆ LED ಬಲ್ಬ್ ಜೊತೆಗೆ ಬರುತ್ತೆ ಇದು. ಆನಂತರ ಇಲ್ಲೇ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಆನಂತರ ಕೆಳಗಡೆ ಮಾತಾಡೋದಾದ್ರೆ ನಿಮ್ಗೆ ಇಲ್ಲಿ ಫಾಗ್ ಲ್ಯಾಂಪ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಫಾಗ್ ಲ್ಯಾಂಪ್ಸ್ ಏನು ಮೌಂಟ್ ಮಾಡಿದ್ದಾರೆ ಅದು ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಒಂದು ಅಟ್ರಾಕ್ಟಿವ್ ಲುಕ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಇದಕ್ಕೆ. ಓಕೆ, ಸೊ ಫ್ರಂಟ್ ಲುಕ್ಕಲ್ಲಿ ಇಷ್ಟಿದೆ. ಆನಂತರ ನಿಮ್ಗೆ ಇಲ್ಲಿ ಮುಂದ್ಗಡೆ ಯಾವುದೇ ಥರದ ಪಾರ್ಕಿಂಗ್ ಸೆನ್ಸರ್ಸ್ ಆಗಿರಲಿ, ಕ್ಯಾಮ್ರಾ ಆಗಿರಲಿ ಅದೆಲ್ಲ ನೋಡ್ಲಿಕ್ಕೆ ಸಿಗಲ್ಲ, ಇದಿಷ್ಟು ಇರುತ್ತೆ. ಆನಂತರ ಇಲ್ಲಿ ನಿಮಗೆ ಬಾನೆಟ್ ಏನಿದೆ ಇದ್ರದ್ದು. ಸೊ ಈ ಬಾನೆಟ್ ಏನು ಕರ್ವ್ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕರ್ವ್ ಶೇಪಲ್ಲಿ ಏನಿದೆ. ಸೊ ಅದು ಕೂಡ ನಿಮಗೆ ಇನ್ನೂ ಲುಕ್ ಇನ್ಹೆನ್ಸ್ ಕೊಡುತ್ತೆ. ಆನಂತರ ಅಲ್ಲಿ ನಿಮಗೆ ವೈಪರ್ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇದಿಷ್ಟು ಗಾಡಿಯ ಫ್ರಂಟ್ ಲುಕ್ ಬಗ್ಗೆ ಇರುತ್ತೆ. ಸೊ ಇವಾಗ ನಾವು ಗಾಡಿ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿಯ ಸೈಡ್ ಪ್ರೊಫೈಲ್ ನೋಡ್ತಾ ಇದ್ದೀರಾ. ಸೊ ಗಾಡಿ ಮಾತ್ರ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಯರ್ ನಾನು ಇವಾಗ ಇನ್ನೂ ಸಸ್ಪೆನ್ಸ್ ಇಡ್ತಾ ಇದ್ದೀನಿ. ಸೊ ನೀವು ಕಮೆಂಟ್ ಮಾಡಬೇಕು, ನಾನು ಲಾಸ್ಟಲ್ಲಿ ನಿಮಗೆ ಯಾವ ಇಯರ್ದು ಗಾಡಿ ಅಂತ ಹೇಳ್ತೀನಿ. ಓಕೆನಾ? ಬನ್ನಿ ಹಾಗಿದ್ರೆ ಸೈಡ್ ಪ್ರೊಫೈಲ್ ನೋಡೋಣ. ಸೈಡ್ ಪ್ರೊಫೈಲಲ್ಲಿ ಸೊ ಫಸ್ಟ್ ಆಫ್ ಆಲ್ ನಮ್ಮ ಕಣ್ಣು ಹೋಗೋದು ಎಲ್ಲಿ ಅಂದರೆ ಟೈರ್ ಸೈಜ್ ಮೇಲೆ. ಸೊ ಇದರಲ್ಲಿ ನಿಮಗೆ 215/60R16 ಅಂದರೆ 16 ಇಂಚಿಂದು ಅಲಾಯ್ ವೀಲ್ಸ್ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಈ ಅಲಾಯ್ ವೀಲ್ಸ್ ಏನಿದೆ ನಿಮಗೆ ಡಿಸ್ಕ್ ಬ್ರೇಕ್ ಜೊತೆಗೆ ಬರುತ್ತೆ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಆಗಿದೆ. ಅಂದರೆ ಟೈಯರ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಟೈಯರ್ಸ್ ಎಲ್ಲ ಕ್ಲೀನ್ ಆಗಿದೆ. ಒಂದು 80% ಟೈಯರ್ಸ್ ಇದೆ ಅಂತ ಹೇಳ್ಬೋದು. ಒಂದು 20% ರನ್ ಆಗಿದೆ ಅಂತ ಹೇಳ್ಬೋದು. ಒಂದು 80% ಟೈಯರ್ಸ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಓಕೆ, ಸೊ ಆನಂತರ ನಾವು ಸೈಡ್ ಪ್ರೊಫೈಲಲ್ಲೇ ನೋಡೋದಾದರೆ ನಮ್ಮ ಕಣ್ಣಿಗೆ ಬೀಳೋದು ORBM. ಇದರಲ್ಲಿ ನಿಮಗೆ ಆಟೋ ಫೋಲ್ಡೇಬಲ್ ORBM ಸಿಗತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ಕೂಡ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಓಕೆ, ಸೊ ಆನಂತರ ನಿಮ್ಗೆ ಇಲ್ಲಿ ಡೋರ್ ಹ್ಯಾಂಡಲ್ಸ್. ಇದರ ಡೋರ್ ಹ್ಯಾಂಡಲ್ಸ್ ಬಂದು ನಿಮಗೆ ಕ್ರೋಮ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ. ಸೊ ಕ್ರೋಮ್ ಫಿನಿಶಿಂಗಲ್ಲಿ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಲುಕ್ ಬರ್ತಾ ಇದೆ ಈ ಗಾಡಿಗೆ. ಆನಂತರ ಇಲ್ಲಿ ಕೆಳಗಡೆ ಕ್ಲಾಡಿಂಗ್ ಏನು ಬ್ಲ್ಯಾಕಲ್ಲಿ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮಗೆ ಡುವಲ್ ಟೋನ್ ಕಲರ್ ಥರ ಕಾಣಿಸುತ್ತೆ. ಬಟ್ ಇದು ಡುವಲ್ ಟೋನ್ ಅಲ್ಲ, ಡುವಲ್ ಟೋನ್ ಕಲರ್ ಥರ ಕಾಣಿಸುತ್ತೆ. ಅದ್ರ ಮೇಲೇನು ನಿಮಗೆ ಒಂದು ಸಿಲ್ವರ್ ಲೈನ್ ಕೊಟ್ಟಿದ್ದಾರೆ. ಸೊ ಅದು ಕೂಡ ನಿಮಗೆ ಇನ್ನೂ ಮಸ್ತಾಗಿ ಕಾಣಿಸ್ತಾ ಇರೋದು. ಸೊ ಆನಂತರ ನಿಮ್ಗೆ ಇಲ್ಲಿ ಎಲ್ಲ ಡೋರ್ ವೈಸರ್ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಡೋರ್ ವೈಸರಿಗೂ ನಿಮಗೆ ಇಲ್ಲಿ ಏನಿದೆ ಕ್ರೋಮಲ್ಲಿ ಫಿನಿಶಿಂಗ್ ಇದೆ. ಸೊ ಇದೆಲ್ಲ ನಿಮಗೆ ಎಸೆಸರೀಸಲ್ಲಿ ಬಂದಿರೋದು. ಸೊ ಈ ಗಾಡಿ ಪ್ರೈಸ್ ಎಲ್ಲ ಎಷ್ಟಿದೆ ಅಂತ ಹೇಳ್ತೀನಿ. ಸೊ ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಆನಂತರ ನಿಮಗೆ ಇವಾಗ ನೀವು ಇದು ಸೆಕೆಂಡ್ ಹ್ಯಾಂಡ್ ಕಾರ್ ನಿಮಗೆ ಸಿಗ್ತಾ ಇರೋದು. ಸೆಕೆಂಡ್ ಹ್ಯಾಂಡ್ ಕಾರ್ ಎಷ್ಟು ಪ್ರೈಸ್ ಕಮ್ಮಿಯಲ್ಲಿ ಸಿಗ್ತಾ ಇದೆ ಅಂತ ನೋಡೋಣ. ಸೊ ಬ್ಯಾಕ್ ಸೈಡು ಅದೇ ಥರ ನಿಮಗೆ ಬ್ಯಾಕ್ ಸೈಡ್ ಇಲ್ಲಿ ನಿಮ್ಗೆ ಯಾವುದೇ ಥರದ ಡಿಸ್ಕ್ ಬ್ರೇಕ್ ನೋಡ್ಲಿಕ್ಕೆ ಸಿಗಲ್ಲ, ಡ್ರಮ್ ಬ್ರೇಕ್ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇದರ ಫ್ಯೂಲ್ ಬಂದು ಪೆಟ್ರೋಲ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಪೆಟ್ರೋಲ್ ಅಂತ ಬರದೇ ಇರೋದು ಕೂಡ ಕಾಣಿಸ್ತಾ ಇದೆ. ಆನಂತರ ಸೈಡಲ್ಲಿ ನಿಮ್ಗೆ ಇಲ್ಲಿ ರೂಫ್ ರೈಲ್ ನೋಡ್ತಾ ಇರ್ಬೋದು.
ಸೊ ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ, ಅಂದ್ರೆ ಗಾಡಿ ಜೊತೆಗೆ ಬರುತ್ತೆ ರೂಫ್ ರೈಲ್, ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ, ಅದಕ್ಕೆ ಗಾಡಿ ಜೊತೆನೆ ಇರುವಂತದ್ದು, ತುಂಬಾ ಮಸ್ತಾಗಿ ಕಾಣಿಸ್ತಾ ಇದೆ. ಓಕೆ, ಸೊ ಹಾಗಿದ್ರೆ ನಾವು ಇವಾಗ ಗಾಡಿಯ ಬ್ಯಾಕ್ ಸೈಡ್ ಪ್ರೊಫೈಲ್ ಬಗ್ಗೆ ನೋಡ್ಕೊಳ್ಳೋಣ. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗಾಡಿ ನೋಡ್ಲಿಕ್ಕೆ ಫಸ್ಟ್ ಆಫ್ ಆಲ್ ಈ ತರ ಲುಕ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸೊ ಅಗೇನ್ ನಮಗೆ ಕಿಯಾ ಲೋಗೋನೇ ಎದ್ದು ಕಾಣಿಸ್ತಾ ಇರ್ಬೋದು. ಸೊ ಒಂದ್ಸತಿ ಝೂಮ್ ಇನ್ ಝೂಮ್ ಔಟ್ ಮಾಡಿ ತೋರಿಸ್ಬಿಡ್ತೀನಿ ನಾನು. ಓಕೆ ಬಿಡಿ. ಸೊ ಇವಾಗ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ಏನೇನು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ, ಸೊ ಮೇಲ್ಗಡೆಯಿಂದ ಬರೋಣ. ಸೊ ಮೇಲ್ಗಡೆ ನೋಡೋದಾದ್ರೆ ನಿಮಗೆ ಶಾರ್ಕ್ ಫಿನ್ ಆಂಟಿನ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆನಂತರ ಇಲ್ಲಿ ಚಿಕ್ಕದಾಗಿರುವಂತ ಸ್ಪಾಯ್ಲರ್. ಸೊ ಸ್ಪಾಯ್ಲರ್ ಅಲ್ಲ, ಅದು ಏನ್ ಡಿಕ್ಕಿದು ಬೂಟ್ಸ್ ಓಪನ್ ಮಾಡೋದಿರತ್ತೆ, ಅದಕ್ಕೆ ಕೆಚ್ಚಾಗಿರುವಂತದ್ದು. ಸ್ಪಾಯ್ಲರ್ ತರ ಏನು ಎಕ್ಸ್ಟ್ರಾ ಇಲ್ಲ ಇದಕ್ಕೆ. ಓಕೆ, ಸೊ ಬಟ್ ಸ್ಪಾಯ್ಲರ್ ತರ ಕಾಣಿಸ್ತಾ ಇದೆ. ಇಲ್ಲಿ ನಿಮಗೆ ಹೈ ಸ್ಟಾಪ್ ಲ್ಯಾಂಪ್ ಕೂಡ ಸಿಗತ್ತೆ. ಆನಂತರ ಗ್ಲಾಸ್ ಮೇಲೆ ನಿಮಗೆ ಡಿಫಾಗರ್ ಸಿಗತ್ತೆ. ಆನಂತರ ನಿಮಗೆ ಬ್ಯಾಕ್ ಸೈಡ್ ರಿಯರ್ ವೈಪರ್ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಆನಂತರದಲ್ಲಿ ಇಲ್ಲಿ ನಿಮಗೆ ಟೇಲ್ ಲ್ಯಾಂಪ್ಸ್, ಇದ್ರ ಟೇಲ್ ಲ್ಯಾಂಪ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಎಲ್ಲ ನಿಮಗೆ LED ಟೇಲ್ ಲ್ಯಾಂಪ್ಸ್ ಜೊತೆಗೆ ಬರುತ್ತೆ. ಆನಂತರ ಇಲ್ಲಿ ನಿಮಗೆ ಟರ್ನ್ ಇಂಡಿಕೇಟರ್ ನೋಡ್ಲಿಕ್ಕೆ ಸಿಗೋವಂಥದ್ದು. ಆನಂತರ ಇದು ಬ್ಯಾಕ್ ರಿವರ್ಸ್ ಗೇರ್ ಏನ್ ಹಾಕ್ತೀವಿ ಆವಾಗ ಇದ್ರದ್ದು ಲೈಟ್ ಬರೋವಂಥದ್ದು. ಸೊ ಇಲ್ಲಿ ನಿಮಗೆ ಸಾನೆಟ್ದು ಬ್ಯಾಚಿಂಗ್ ಸಿಗತ್ತೆ, ಇಲ್ಲಿ ನಿಮಗೆ ಕಿಯಾ ಬ್ಯಾಚಿಂಗ್ ಸಿಗತ್ತೆ. ಸೊ ಬ್ಯಾಕ್ ಸೈಡ್ ಕ್ಯಾಮ್ರಾ ಕೂಡ ಇಲ್ಲಿದೆ, ನೋಡ್ತಾ ಇರ್ಬೋದು. ಆನಂತರ ಇಲ್ಲಿ ನಿಮಗೆ TGDI ಬ್ಯಾಚಿಂಗ್ ಕೂಡ ನೋಡ್ಲಿಕ್ಕೆ ಸಿಗುವಂಥದ್ದು. ಓಕೆ, ಸೊ ಬ್ಯಾಕ್ ಸೈಡ್ ಇಲ್ಲ ಕೆಳಗಡೆ ಬಂದ್ರೆ ನಿಮಗೆ ಬಂಪರ್ ಮೇಲೆ ಡುವಲ್ ಟೋನ್ ಕಲರ್ ಅಲ್ಲಿ ಬಂಪರ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು, ಸಿಲ್ವರ್ ಅಂಡ್ ಬ್ಲ್ಯಾಕ್. ಸೊ ಇದು ಕೂಡ ನಿಮಗೆ ಪಿಯಾನೋ ಫಿನಿಶಿಂಗ್ ಅಲ್ಲಿ ಆ ಸಿಲ್ವರ್ ಕಲರ್ ಕೊಟ್ಟಿದ್ದಾರೆ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆನಂತರ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ 2 ಫೇಕ್ ಎಕ್ಸಾಸ್ಟ್ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಬಂದು ಎಕ್ಸಾಸ್ಟ್ ಇರೋದು ಒಂದೇ, ಸೊ ಎರಡಿದೆ ಅಂತ ಕನ್ಫ್ಯೂಸ್ ಆಗಬೇಡಿ, ಒಂದೇ ಇರೋದು. ಓಕೆ, ಇದಿಷ್ಟು ಗಾಡಿಯ ಬ್ಯಾಕ್ ಸೈಡ್ ಪ್ರೊಫೈಲ್ ಆಗಿರುತ್ತೆ. ಇವಾಗ ನಾವು ಗಾಡಿ ಒಳಗಡೆ ಹೋಗ್ಬಿಟ್ಟು ಇದರ ಇಂಟೀರಿಯರ್ ಹೇಗಿದೆ ಅಂತ ನೋಡ್ಕೊಳ್ಳೋಣ, ಮತ್ತೆ ಏನೇನ್ ಫೀಚರ್ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಈ ಗಾಡಿ ಕೂಡ ಎಷ್ಟು ರನ್ ಆಗಿದೆ ಅಂತಾನು ಮುಖ್ಯ ಇರುತ್ತೆ, ಎಷ್ಟು ರನ್ ಆಗಿದೆ ಅಂತಾನು ನೋಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ಗಾಡಿ ಡೋರ್ ಅನ್ನ ಓಪನ್ ಮಾಡಿದ್ದೀನಿ. ಇಂಟೀರಿಯರ್ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಇಂಟೀರಿಯರ್ ನಿಮಗೆ ನೋಡೋದಾದ್ರೆ ಡುವಲ್ ಟೋನ್ ಕಲರ್ ಅಲ್ಲಿ ಇಂಟೀರಿಯರ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಇಲ್ಲಿ ನಿಮ್ಗೆಲ್ಲ ಮಿರರ್ಸ್ ಕಂಟ್ರೋಲ್ ನೋಡ್ಲಿಕ್ಕೆ ಸಿಗತ್ತೆ, 4 ಮಿರರ್ ಕಂಟ್ರೋಲ್ ನೋಡ್ಲಿಕ್ಕೆ ಸಿಗತ್ತೆ. ಆನಂತರ ಇಲ್ಲಿ ನಿಮಗೆ ORBM ಸೆಟ್ ಮಾಡೋದಿದ್ರೆ ORBM ಸೆಟ್ ಇಲ್ಲಿಂದಾನೇ ನೀವು ಡೈರೆಕ್ಟ್ ಆಗಿ ಮಾಡ್ಕೊಳ್ಬಹುದು. ಮಿರರ್ ಕಂಟ್ರೋಲ್ಸ್ ಇಲ್ಲಿದೆ. ಆನಂತರ ಇಲ್ಲಿ ನಿಮಗೆ ಕ್ರೋಮ್ ಅಲ್ಲಿ ಡೋರ್ ಓಪನ್ ಮಾಡುವಂತ ಹ್ಯಾಂಡಲ್ ಸಿಗ್ತಾ ಇದೆ. ಇದರಲ್ಲಿ ಬಂದು ನಿಮಗೆ ಬೋಸ್ದು ಸ್ಪೀಕರ್ ಸಿಗ್ತಾ ಇದೆ. ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸ್ಪೀಕರ್ ಸೌಂಡ್ಸ್ ಎಲ್ಲ ಬರುತ್ತೆ. ಓಕೆ, ಆನಂತರ ಇಲ್ಲಿ ನೀವು 1 ಲೀಟರ್ ಬಾಟಲ್ ಆರಾಮಾಗಿರ್ಬೋದು. ಇಲ್ಲಿ ನಿಮಗೆ ಅಂಬ್ರೆಲಾ ಹೋಲ್ಡರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸೊ ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇದಿಷ್ಟು ಗಾಡಿಯ ಡೋರ್ ಅಲ್ಲಿದೆ. ಇವಾಗ ನಾವು ಗಾಡಿ ಇಂಟೀರಿಯರ್ ಬಗ್ಗೆ ನೋಡ್ಕೊಳ್ಳೋಣ. ಇಂಟೀರಿಯರ್ ಅಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಕಣ್ಣಿಗೆ ಬೀಳ್ತಾ ಇರೋದೇ ಇಲ್ಲಿ ಸಾನೆಟ್ ಬ್ಯಾಚಿಂಗ್. ಸೊ ತುಂಬಾ ಚೆನ್ನಾಗಿ ಮೌಲ್ಡ್ ಆಗಿದೆ ಅದು. ಬನ್ನಿ ಹಾಗಿದ್ರೆ ಒಳಗಡೆ ಹೋಗಿ ಕಂಫರ್ಟ್ ಎಲ್ಲ ಬಗ್ಗೆ ನೋಡೋಣ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಇಂಟೀರಿಯರ್ ನೋಡ್ತಾ ಇದ್ದೀರಾ. ಸೊ ಇಂಟೀರಿಯರ್ ಕೂಡ ಇದರಲ್ಲಿ ನಿಮಗೆ ಡುವಲ್ ಟೋನ್ ಕಲರ್ ಅಲ್ಲಿ ಇಂಟೀರಿಯರ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು ಫಸ್ಟ್ ಆಫ್ ಆಲ್. ಸೊ ಇದು ಕೂಡ ನಿಮಗೆ ತುಂಬಾ ಲುಕ್ ಕೊಡುತ್ತಾ ಇದೆ ಅಂತ ಹೇಳ್ಬೋದು. ಆನಂತರ ನಿಮ್ಗೆ ಇಲ್ಲಿ ಬಾಟಮ್ ಕಟ್ ಸ್ಟೇರಿಂಗ್ ವೀಲ್ ಸಿಗತ್ತೆ, ಇಟ್ಕೊಳ್ಳಿಕ್ಕೂ ತುಂಬಾ ಮಸ್ತಾಗಿದೆ. ಸಾನಿಟ್ ಬ್ಯಾಚಿಂಗ್ ಸಿಗತ್ತೆ, ಕಿಯಾ ಬ್ಯಾಚಿಂಗ್ ಬರುತ್ತೆ. ಆನಂತರ ಇಲ್ಲಿ ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆಲ್ಲ ಆಡಿಯೋ ಕಂಟ್ರೋಲ್ಸ್ ಇರುತ್ತೆ, ಇಲ್ಲಿ ನಿಮ್ಗೆ ಕ್ರೂಸ್ ಕಂಟ್ರೋಲ್ ಇರುತ್ತೆ. ಓಕೆ, ಸೊ ಇದು ಬಂದು AMT ಟ್ರಾನ್ಸ್ಮಿಷನ್ ಅಂತ ಹೇಳ್ತಾರೆ ಇದಕ್ಕೆ. ಸೊ ನಾರ್ಮಲ್ ಗೇರ್ ನಿಮ್ಗೆ 6 ಗೇರೇ ಬರುತ್ತೆ, ಬಟ್ ಇದರಲ್ಲಿ ನಿಮ್ಗೆ ಕ್ಲಚ್ ಮಿಸ್ಸಿಂಗ್ ಇರುತ್ತೆ. ನೋಡ್ತಾ ಇರ್ಬೋದು, ಎಕ್ಸಲೇಟರ್ ಇದೆ, ಬ್ರೇಕ್ ಇದೆ, ಕ್ಲಚ್ ಇಲ್ಲ. ಇಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಇದು ಎಲ್ಲ 1 2 3 4 ಆ ತರ ಗೇರ್ಗಳು ಕಾಣಿಸ್ತಾ ಇದೆ. ಸೊ ಇದೇನಂದ್ರೆ ನೀವು IMT ಟ್ರಾನ್ಸ್ಮಿಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮ್ಗೆ ಕ್ಲಚ್ ಇರಲ್ಲ ಗಾಡಿಗೆ. ಸೊ ನೀವು ತನ್ನಿಂತಾನೆ ಗೇರ್ ನೀವು ಮ್ಯಾನ್ಯುಯಲಿ ಚೇಂಜ್ ಮಾಡ್ಬೇಕಾಗತ್ತೆ. ಸೊ ಕ್ಲಚ್ ಒತ್ತಿದ್ದೇನೆ ಚೇಂಜ್ ಮಾಡ್ಬೇಕಾಗತ್ತೆ, ಅದಕ್ಕೆ ನಾವು AMT ಟ್ರಾನ್ಸ್ಮಿಷನ್ ಅಂತ ಹೇಳ್ತೀವಿ. ಓಕೆ, ಬನ್ನಿ ಹಾಗಿದ್ರೆ ಈ ಗಾಡಿಯ ಇಂಟೀರಿಯರ್ ನೋಡ್ಕೊಳ್ಳೋಣ. ಸೊ ಇಂಟೀರಿಯರ್ ಅಲ್ಲಿ ಇಲ್ಲಿ ನಿಮ್ಗೆ RPM ಮೀಟರ್ ಸಿಗ್ತಾ ಇದೆ. ಸೊ ಸ್ಪೀಡೋಮೀಟರ್ ಬಂದು ನಿಮ್ಗೆ ಇಲ್ಲಿ ಮಿಡ್ಲ್ ಇರುತ್ತೆ. ಸೊ ನಾನು ಗಾಡಿ ಆನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಸೊ ಇದ್ರ ಇಂಜನ್ ಸ್ಟಾರ್ಟ್ ಅಂಡ್ ಸ್ಟಾಪ್ ಬಟನ್ ಇಲ್ಲಿರುತ್ತೆ, ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಗ್ರಾಫಿಕ್ಸ್ ಬರುತ್ತೆ. ಇಲ್ಲಿ ನಿಮ್ಗೆ ಸ್ಪೀಡೋಮೀಟರ್ ಬರುತ್ತೆ, ಇಲ್ಲಿ ನಿಮ್ಗೆ ಫ್ಯೂಲ್, ಅನಂತರ ಕ್ರೂಸ್ ಕಂಟ್ರೋಲ್, ಎಷ್ಟು ರನ್ ಆಗಿದೆ ಎಷ್ಟು ಅಂತ ಕೇಳ್ತಿರಲ್ಲ. ಸೊ ಈ ಗಾಡಿ ಬಂದು 1830 ಕಿಲೋಮೀಟರ್ ರನ್ ಆಗಿರೋದು ಅಷ್ಟೇ. ಗೊತ್ತಾಯ್ತಲ್ವಾ ಎಷ್ಟು ರನ್ ಆಗಿದೆ ಅಂತ?
830 ಕಿಲೋಮೀಟರ್ ಗಾಡಿ ರನ್ ಆಗಿದೆ. ಆನಂತರ ಇಲ್ಲಿ ನಿಮಗೆಲ್ಲ ಡಿಸ್ಪ್ಲೇಯಲ್ಲಿ ಲೈಟ್ ಬರುತ್ತೆ, ಫ್ಯೂಲ್ ಇಂಡಿಕೇಟರ್ ತೋರಿಸುತ್ತೆ. ಆನಂತರ ಇಲ್ಲಿ ನಿಮಗೆ ಹೀಟ್ ಆ್ಯಂಡ್ ಕೂಲ್ ಅದು ಕೂಡ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಇಲ್ಲಿ ನೀವು ಗೇರ್ ಹಾಕೋದು ಏನು ಯಾವ ಗೇರ್ ಹಾಕ್ತಾ ಇದ್ದೀರಾ, ಸೊ ಅದು ಕೂಡ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಆನಂತರ ಇಲ್ಲಿ ನಿಮಗೆ ದೊಡ್ಡದಾಗಿರುವಂಥ ಡಿಸ್ಪ್ಲೇ ಸಿಗ್ತಾ ಇದೆ, ಟಚ್ ಸ್ಕ್ರೀನ್ ಜೊತೆಗೆ ಬರುತ್ತೆ ಇದು. ಓಕೆ, ಪರವಾಗಿಲ್ಲ, ಇದು ಕೂಡ ನಿಮಗೆ ಚೆನ್ನಾಗಿ ಇದಿದೆ, ಅಂದರೆ ರೆಸ್ಪಾನ್ಸಿಬಲ್ ಚೆನ್ನಾಗಿದ್ರೆ ಇದ್ರದ್ದು. ಸೊ ರೆಸ್ಪಾನ್ಸಿಬಲ್ ಏನಿದೆ ಅದು ತುಂಬ ಚೆನ್ನಾಗಿದೆ. ನೀವು ಗೂಗಲ್ ಮ್ಯಾಪ್ ಎಲ್ಲ ನೋಡ್ಬೋದು. ಆನಂತರದಲ್ಲಿ ನಿಮ್ಗೆ ಇಲ್ಲಿ ಮೀಡಿಯಾ, ಸೊ ವೆಹಿಕಲ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ, ಜನರಲ್ ಏನಿದೆ ಗೊತ್ತಾಗುತ್ತೆ, ಸೌಂಡ್ಸ್ ಎಲ್ಲ ಹೇಗಿದೆ, ಡಿಸ್ಪ್ಲೇ, ಆನಂತರ ಇದೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇರುವಂಥದ್ದು ಇಲ್ಲಿ. ಸೊ ಬ್ರೈಟ್ನೆಸ್ ಎಲ್ಲ ಇಲ್ಲಿಂದಾನೇ ನೀವು ಜಾಸ್ತಿ ಕಮ್ಮಿ ಕೂಡ ಮಾಡ್ಕೊಳ್ಬೋದು. ಓಕೆ, ಸೊ ಇದಿಷ್ಟು ಗಾಡಿಯಲ್ಲಿ ಇರುವಂಥದ್ದು ಮುಂದ್ಗಡೆ. ಆನಂತರ ಇಲ್ಲಿ ನಿಮಗೆಲ್ಲ ಆಟೋಮೆಟಿಕ್ AC ಕಂಟ್ರೋಲ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಜಾರ್ಡ್ ಲ್ಯಾಂಪ್ ಸ್ವಿಚ್ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. AC ವೆಂಟ್ಸ್ ಇಲ್ಲಿದೆ. ಸೊ ನಾನು ಇವಾಗ ಇದ್ರ ರಿವರ್ಸ್ ಗೇರ್ ಹಾಕ್ತೀನಿ, ಪಾರ್ಕಿಂಗ್ ಕ್ಯಾಮ್ರಾ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಸೊ ಪರವಾಗಿಲ್ಲ, ಇದ್ರದ್ದು ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಬ್ಯಾಕ್ ಕಡೆ ಕ್ಯಾಮ್ರಾ ಕೂಡ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಇದ್ರ ಕ್ಯಾಮ್ರಾದು. ಓಕೆ, ಸೊ ಇದಿಷ್ಟು ಮುಂದ್ಗಡೆ ಇರುವಂಥದ್ದು. ಇವಾಗ ನಾವು ಗಾಡಿ ಆಫ್ ಮಾಡ್ಕೊಳ್ಳೋಣ. ಸೊ ಆನಂತರ ಮಾತಾಡೋದಾದ್ರೆ ಇಲ್ಲಿ ನಿಮಗೆ ಬ್ಯಾಕ್ ಸೈಡ್ ನೋಡ್ಲಿಕ್ಕೆ ಮಿರರ್ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಇದರಲ್ಲಿ ನಿಮಗೆ ಫಂಕ್ಷನ್ಸ್ ಬರುತ್ತೆ, SOS, ಆನಂತರ ನಿಮಗೆ ಟೋಯಿಂಗ್ ಹುಕ್ ಫೆಸಿಲಿಟಿ ಕೊಡ್ತಾರೆ ಇವರು. ಆನಂತರದಲ್ಲಿ ನಿಮ್ಗೆ ಇಲ್ಲಿ OVU ಅಂತಾನು ಕೊಡ್ತಾರೆ, ಸಾನಿಟ್ ಬ್ಯಾಚಿಂಗ್ ಬರುತ್ತೆ. ಸೊ ಇಲ್ಲಿ ಮಾತಾಡೋದಾದ್ರೆ ನಿಮ್ಗೆ ಯಾವುದೇ ತರಹದ ವೆನಿಟಿ ಮಿರರ್ ನೋಡ್ಲಿಕ್ಕೆ ಸಿಗಲ್ಲ ಡ್ರೈವರ್ ಸೈಡ್. ಪ್ಯಾಸೆಂಜರ್ ಸೈಡ್ ನಿಮಗೆ ವೆನಿಟಿ ಮಿರರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಸೊ ಇಲ್ಲಿ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಸಿಗತ್ತೆ. ಇಲ್ಲೆರಡು ಲೈಟ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಈ ತರ ಲೈಟ್ ಆನ್ ಅಂಡ್ ಆಫ್ ಆಗುತ್ತೆ ಇದು. ಸೊ ಇದ್ರಲ್ಲಿ ಮತ್ತೊಂದು ಏನಂದ್ರೆ ನಿಮ್ಗೆ ಸನ್ ರೂಫ್ ಕೂಡ ನೋಡ್ಲಿಕ್ಕೆ ಸಿಗತ್ತೆ. ಸೊ ನೋಡ್ತಾ ಇರ್ಬೋದು, ಸನ್ ರೂಫ್ ಇದು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ, ಸನ್ ರೂಫ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸೊ ಇದು ಬಂದು ಟಾಪ್ ಎಂಡ್ ಮಾಡೆಲ್ ಗಾಡಿ. ಇದು ಟಾಪ್ ಎಂಡ್ ಮಾಡೆಲ್, ನೀವು ನೋಡ್ತಾ ಇದ್ದೀರಾ ಎಲ್ಲ ಫೀಚರ್ಸ್ ಇದೆ ಇದರಲ್ಲಿ. ಇದು ಇವಾಗ ನಾನು ರಿವೀಲ್ ಮಾಡಿಬಿಡ್ತೀನಿ ಇದ್ರ ಎಷ್ಟು ಇಯರ್ ಅಂತ. ಸೊ ಇದು ಬಂದು 2021 ಗಾಡಿ. ಓಕೆ, 2020 ಡಿಸೆಂಬರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು. ರಿಜಿಸ್ಟರ್ ಆಗಿರೋದು ಬಂದು 2021 ಜಾನ್ವರಿಯಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆಲ್ಮೋಸ್ಟ್ ಇವಾಗ 8-9 ಮಂತ್ಸ್ ಆಗ್ಲಿಕ್ಕೆ ಬರ್ತಾ ಇದೆ. ಸೊ ಕಸ್ಟಮರ್ ತುಂಬ ಕಮ್ಮಿಯಾಗಿ ಓಡಿಸಿದ್ದಾರೆ. ಎಷ್ಟಂದರೆ ಬರೀ 1830 ಕಿಲೋಮೀಟರ್ ಏನೋ ಓಡಿಸಿದ್ದಾರೆ. ನೀವು ಡಿಸ್ಪ್ಲೇಯಲ್ಲಿ ನೋಡಿದ್ದೀರಾ ಎಷ್ಟು ಓಡಿಸಿದ್ದಾರೆ ಅಂತ ಅವರು. ಓಕೆ, ಇದರ ಪ್ರೈಸ್ ಬಂದು 13,75,000 ಹೇಳ್ತಾ ಇದ್ದಾರೆ. 13,75,000. ಸೊ ಪ್ರೈಸ್ ಖಂಡಿತ ನೆಗೋಷಿಯಬಲ್ ಮಾಡ್ಕೊಡ್ತಾರೆ, ಯಾಕಂದ್ರೆ ಗಾಡಿ ತುಂಬಾ ಚೆನ್ನಾಗಿದೆ. ಸೊ ನಿಮಗೆ 9 ಮಂತ್ಸ್ ಓಲ್ಡ್ ಗಾಡಿ 1,00,000 ರೂಪಾಯಿನೇ ಕಮ್ಮಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಇದ್ರದ್ದು ನಾನು ಪ್ರೈಸ್ ಚೆಕ್ ಮಾಡಿದೆ, ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಪ್ರೈಸ್ ಚೆಕ್ ಮಾಡಿದೆ. HTX ಮಾಡೆಲ್, HTX ಪ್ಲಸ್ ಮಾಡೆಲ್ ಎಷ್ಟಿದೆ ಅಂತ ನೀವೇ ನೋಡ್ಬೋದು. ಎಷ್ಟಿದೆ ಅಂದರೆ 14,50,000 ರೂಪಾಯಿ ಆನ್ ರೋಡ್, ಬೆಂಗಳೂರು ಆನ್ ರೋಡ್ ಪ್ರೈಸ್ ನೋಡಿದ್ರೆ ನೀವು 14,59,000 ರೂಪಾಯಿ ಇದೆ. ಬಟ್ ಇದು ನಿಮಗೆ 13,75,000 ರೂಪಾಯಿಗೆ ಸಿಗ್ತಾ ಇದೆ. ಖಂಡಿತ ಇನ್ನ ನೆಗೋಷಿಯಬಲ್ ಆಗತ್ತೆ, ಇದು ಇಲ್ಲ ಅಂತ ಹೇಳಲ್ಲ. ಸೊ ಖಂಡಿತ ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡಿಕೊಡ್ತಾರೆ ಅವರು. ಗಾಡಿ ಮಾತ್ರ ನ್ಯೂ ಕಂಡೀಷನ್ ಇಲ್ಲಿದೆ, ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಗಾಡಿ ಅವರು ಮೇಂಟೈನ್ ಚೆನ್ನಾಗಿ ಮಾಡಿದ್ದಾರೆ. 9 ಮಂತ್ಸ್ ಇಟ್ಕೊಂಡ್ರು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅನಂತರ ಇಲ್ಲಿ ಗ್ಲಬ್ ಬಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಗೆ ಇಲ್ಲಿ ತುಂಬಾ ಚೆನ್ನಾಗಿ ಸ್ಪೇಸ್ ಕೂಡ ಸಿಗ್ತಾ ಇದೆ. ಸೊ ಈ ಸೀಟ್ಸ್ ಎಲ್ಲ ನಿಮ್ಗೆ ವೆಂಟಿಲೇಟೆಡ್ ಸೀಟ್ಸ್ ಹೇಳ್ತಾರೆ ಇದಕ್ಕೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕ ಚಿಕ್ಕ ಹೋಲ್ಸ್ ಏನಿದೆ ಅದರಿಂದ ನಿಮ್ಗೆ ಗಾಳಿ ಬರುತ್ತೆ. ಸೊ ಇದಕ್ಕೆ ನಾವು ವೆಂಟಿಲೇಟೆಡ್ ಸೀಟ್ಸ್ ಅಂತಾನು ಕರಿತೀವಿ. ಆನಂತರ ಇಲ್ಲಿ ನಿಮ್ಗೆ USB ಚಾರ್ಜರ್ ಸಿಗುತ್ತೆ. ಇಲ್ಲೂ ಕೂಡ ನಿಮ್ಗೆ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. 12 ವೋಲ್ಟ್ ಸಿಗರೇಟ್ ಚಾರ್ಜರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ವೈರ್ಲೆಸ್ ಚಾರ್ಜರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ನಿಮ್ಗೆ ಇಲ್ಲಿ ಮ್ಯಾನ್ಯುವಲ್ ಅಂತೆ IMT ಟ್ರಾನ್ಸ್ಮಿಷನ್ ಬರ್ತಾ ಇದೆ ಇದರಲ್ಲಿ. ಆನಂತರ ಇಲ್ಲಿ ಎರಡು ನಿಮಗೆ ಬಾಟಲ್ ಹೋಲ್ಡರ್ ಸಿಗ್ತಾ ಇದೆ, ಹ್ಯಾಂಡ್ ಬ್ರೇಕ್ ಬಂದಿದೆ. ಸೊ ಇಲ್ಲಿ ನಿಮಗೆ ಆರ್ಮ್ ರೆಸ್ಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಹ್ಯಾಂಡಲ್, ಗ್ರಾಬ್ ಹ್ಯಾಂಡಲ್ ಏನು ಅದು ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಸನ್ ರೂಫ್ ಓಪನ್ ಮಾಡೋದು ನಿಮ್ಗೆ ಇಲ್ಲಿರುತ್ತೆ. ಓಕೆ, ಬನ್ನಿ ಹಾಗಿದ್ರೆ ಬ್ಯಾಕ್ ಸೈಡ್ ಕಂಫರ್ಟೇಬಲ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಸೊ ಈ ಸೀಟ್ಸ್ ನಾನು ನನ್ನ ಹೈಟ್ ಪ್ರಕಾರ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ ನೋಡೋಣ ಬನ್ನಿ. ಸೊ ಓಕೆ ಫ್ರೆಂಡ್ಸ್, ಇವಾಗ ನೀವು ಗಾಡಿ ಬ್ಯಾಕ್ ಸೈಡ್ ನೋಡ್ತಾ ಇದ್ದೀರಾ. ಬ್ಯಾಕ್ ಸೈಡ್ ಡೋರ್ ಅಲ್ಲಿ ಕೂಡ ನಿಮಗೆ ಡುವಲ್ ಟೋನ್ ಕಲರ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸೊ ಹಾಗೆ ಇಲ್ಲಿ ಬಾಸ್ ಸ್ಪೀಕರ್ ಕೂಡ ನೀವು ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ವಿಂಡೋ ಅಪ್ ಅಂಡ್ ಡೌನ್ ಸಿಸ್ಟಮ್ ಕೂಡ ಫಂಕ್ಷನ್ ಕೂಡ ಇದೆ. 1 ಲೀಟರ್ ಬಾಟಲ್ ಹೋಲ್ಡರ್ ಕೂಡ ಇದೆ.
ಎಲ್ಲ ಇದೆ ನಿಮ್ಗೆ ಇಲ್ಲಿ. ಓಕೆ, ಆನಂತರ ಇಲ್ಲಿ ನೀವು 3 ಜನ ಆರಾಮಾಗಿ ಕುತ್ಕೊಳ್ಬಹುದು ಈ ಸೀಟ್ಸ್ ಅಲ್ಲಿ. ಸ್ಪೇಸ್ ತುಂಬಾ ಚೆನ್ನಾಗಿದೆ ಗಾಡಿಯಲ್ಲಿ, ಪರವಾಗಿಲ್ಲ. ನೋಡ್ತಾ ಇರ್ಬೋದು, ನನ್ನ ಲೆಗ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ, ನನ್ಗೆ ಹೆಡ್ ರೂಮ್ ಕೂಡ ನಮ್ಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಹೆಡ್ ರೂಮ್ ನಿಮ್ಗೆ ಗೊತ್ತಾಗ್ತಾ ಇದೆ ಇಲ್ಲ ಅಂತ ಗೊತ್ತಿಲ್ಲ. ಸೊ ನಾನೇ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಸೊ ಆನಂತರ ಇಲ್ಲಿ ನಿಮ್ಗೆ ವೆಂಟಿಲೇಟೆಡ್ ಸೀಟ್ಸ್, ಬ್ಯಾಕ್ ಸೀಟ್ಸ್ ಕೂಡ ನಿಮ್ಗೆ 2 ವೆಂಟಿಲೇಟೆಡ್ ಬರುತ್ತೆ. ಸೊ ಆರ್ಮ್ ರೆಸ್ಟ್ ನೋಡ್ಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮ್ಗೆ 2 ಬಾಟಲ್ ಹೋಲ್ಡರ್ ಕೂಡ ಹಾಕಿಟ್ಕೊಳ್ಬಹುದು. ಸೊ ಬ್ಯಾಕ್ ಸೈಡ್ ಕುತ್ಕೊಂಡವರಿಗೆ ನಿಮ್ಗೆ AC ವೆಂಟ್ಸ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ಸ್ಮಾರ್ಟ್ ಪ್ಯೂರ್ ಏರ್ ಅಂತ ಅದು ಬರುತ್ತೆ ಅದರಲ್ಲಿ. ಸೊ ಇದು ಕೂಡ ನಿಮ್ಗೆ ಈ ಫ್ಯೂಚರ್ ಕೂಡ ನೋಡ್ಲಿಕ್ಕೆ ಸಿಗುತ್ತೆ. ಆನಂತರ ಬ್ಯಾಕ್ ಸೈಡ್ ಕುತ್ಕೊಂಡವರಿಗೆ ನಿಮ್ಗೆ ಫಾಸ್ಟ್ ಚಾರ್ಜರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಬ್ಯಾಕ್ AC ವೆಂಟ್, ಮ್ಯಾಗ್ಝಿನ್ ಹೋಲ್ಡರ್. ಆನಂತರ ಇಲ್ಲಿ ನೀವು 3 ಜನ ಆರಾಮಾಗಿ ಕುತ್ಕೊಳ್ಬಹುದು. ಸೊ ಹಂಪ್ ಅಷ್ಟೊಂದಿಲ್ಲ, ಇಲ್ಲಿ ಆರಾಮಾಗಿ ಚಿಕ್ಕದಾಗಿ ಇದೆ. ಸೊ ಕುಳಿಸ್ಕೊಳ್ಬಹುದು ಆರಾಮಾಗಿ 3 ಜನ. ಓಕೆ, ಸೊ ಬ್ಯಾಕ್ ಸೈಡ್ ಬಂದು ನಾವು ಬೂಟ್ ಸ್ಪೇಸ್ ಎಲ್ಲ ಏನೇನಿದೆ ಅಂತ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ಓಪನ್ ಮಾಡ್ಲಿಕ್ಕೆ ಇಲ್ಲಿ ಕೆಳಗಡೆ ಸ್ವಿಚ್ ಇರುತ್ತೆ. ಸೊ ಈ ಬಟನ್ ಇಂದ ನೀವು ಬೂಟ್ ಸ್ಪೇಸ್ ಅನ್ನ ಓಪನ್ ಮಾಡಬಹುದು. ಸೊ ಇದರಲ್ಲಿ ಬೂಟ್ ಸ್ಪೇಸ್ ಕೂಡ ನಿಮಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಆರಾಮಾಗಿ 3 ಬ್ಯಾಗ್ಸ್ ಅನ್ನ ಆರಾಮಾಗಿ ಇದರಲ್ಲಿ ಇಟ್ಕೊಳ್ಬಹುದು. ಬ್ಯಾಕ್ ಸೈಡ್ ಸ್ಪೀಕರ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಆನಂತರ ಇಲ್ಲಿ ನಿಮ್ಗೆ ಲೈಟ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸೊ ಇದರ ಸ್ಪೇರ್ ವೀಲ್ ಕೂಡ ಮೋಸ್ಟ್ಲಿ ಕೆಳಗಡೆನೆ ಇರಬಹುದು. ಇದರಲ್ಲಿ ನಿಮ್ಗೆ ಸ್ಪೇರ್ ವೀಲ್ ಬಂದು ಸ್ಟೀಲ್ ರಿಮ್ ಇರುತ್ತೆ. ಸೊ ಎಷ್ಟು ಇಂಚಿಂದ ಇರುತ್ತೆ ಅಂದ್ರೆ ಇದು ಓಕೆ 15 ಇಂಚ್, ಅಂದ್ರೆ ನಿಮ್ ನಾರ್ಮಲ್ ಟೈರ್ಗಿಂತ 1 ಇಂಚ್ ಕಮ್ಮಿದು ಸ್ಪೇರ್ ವೀಲ್ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಬೂಟ್ ಸ್ಪೇಸ್ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಓಕೆ, ನೋಡ್ತಾ ಇದ್ದೀರಾ. ಸೊ ಇದಿಷ್ಟು ಗಾಡಿಯ ಫುಲ್ ಔಟರ್ ಲುಕ್ ನಿಮ್ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಈ ಗಾಡಿ ತಗೊಂಡ್ರೆ ಖಂಡಿತ ನಿಮ್ಗೆ 1 ಲಕ್ಷ ರೂಪಾಯಿ ಸೇವ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. 1 ಲಕ್ಷ ಆರಾಮಾಗಿ ಸೇವ್ ಆಗ್ತಾ ಇದೆ. ಸೊ ಇದರ ಬಾನೆಟ್ ಓಪನ್ ಮಾಡಿ ನೋಡೋಣ ನಾವು. ಸೊ ಈ ಗಾಡಿ ತಗೊಂಡ್ರೆ ನೀವು ಖಂಡಿತ ನಿಮ್ಗೆ 1 ಲಕ್ಷ ರೂಪಾಯಿ ಬೆನಿಫಿಟ್. ಯಾಕೆಂದ್ರೆ ಓನ್ಲಿ 9 ಮಂತ್ಸ್ ಓಲ್ಡ್ ಗಾಡಿ, 9 या 8 ಮಂತ್ಸ್ ಓಲ್ಡ್ ಗಾಡಿ. ಸೊ ಲೆಸ್ ಡ್ರಿವನ್, ಸಿಂಗಲ್ ಓನರ್, ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಆ ನಂತರದಲ್ಲಿ ನಿಮ್ಗೆಲ್ಲ ಇದೆಲ್ಲ ಹೊರಗಡೆಯಿಂದ ಹಾಕ್ಸ್ಬೇಕಂದ್ರೆ ಇನ್ನ ನಿಮ್ಗೆ ಖರ್ಚು ಮಾಡ್ಬೇಕಾಗತ್ತೆ. ಸೊ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಆರಾಮಾಗಿ 1 ಲಕ್ಷ ರೂಪಾಯಿ ಕಮ್ಮಿನೂ ಸಿಗ್ತಾ ಇದೆ. ಆರಾಮಾಗಿ ಈ ಗಾಡಿಯನ್ನ ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಸೊ ಇಂಜನ್ ಬೇ ನೋಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇದರಲ್ಲಿ ನಿಮಗೆ 1 ಲೀಟರ್ ಇಂಜನ್ ಬರುತ್ತೆ, ಟರ್ಬೋ GDI ಅಂತ 1 ಲೀಟರ್ ಇಂಜನ್ ಬರುತ್ತೆ ಇದರಲ್ಲಿ. ಪೆಟ್ರೋಲ್ ಅಪ್ರಾಕ್ಸಿಮೇಟ್ ಇದ್ರ ಮೈಲೇಜ್ ಬಂದು ನಿಮ್ಗೊಂದು ಸಿಟಿ ಒಂದು 15 ಬರ್ಬೋದು ಅನ್ಕೊಳ್ತೀನಿ. 15, ಆನಂತರ ಸಿಟಿ 15 ಬರ್ಬೋದು. ಹೈವೇ ಅಲ್ಲಿ ನಿಮಗೆ 18-19 ಆರಾಮಾಗಿ ಬರ್ಬೋದು. ಯಾಕಂದ್ರೆ ಚಿಕ್ಕ ಇಂಜನ್ ಇದು, 1 ಲೀಟರ್ ಇಂಜನ್. ಓಕೆ, ಸೊ ತುಂಬ ಕ್ಲೀನ್ ಆಗಿದೆ, ನೋಡ್ತಾ ಇರ್ಬೋದು. ಎಲ್ಲ ಮೌಂಟ್ ಚೆನ್ನಾಗಿದೆ. ಸೊ ಯಾವುದೇ ಥರದ ಇನ್ಸುಲೇಷನ್ ಬರಲ್ಲ ಇದಕ್ಕೆ, ಯಾಕಂದರೆ ನಿಮಗೆ ಇದು ಪೆಟ್ರೋಲ್ ಗಾಡಿಗೆ ಇನ್ಸುಲೇಷನ್ ಕೊಡಲ್ಲ ಅವರು. ಸೊ ಓಕೆ ಫ್ರೆಂಡ್ಸ್, ಇದಿಷ್ಟು ಇರೋವಂಥದ್ದು ಈ ಗಾಡಿಯಲ್ಲಿ. ಸೊ ಖಂಡಿತ ನಿಮಗೆ 1 ಲ್ಯಾಕ್ ರುಪೀಸ್ ಸೇವ್ ಆಗ್ತಾ ಇದೆ. ಆರಾಮಾಗಿ ತಗೊಳ್ಬೋದು. ಟೈರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಜಸ್ಟ್ 1800 ಕಿಲೋಮೀಟರ್ ಅಷ್ಟೇ ರನ್ ಆಗಿರೋದು ಗಾಡಿ. ಸೊ ಮೋಸ್ಟ್ಲಿ ನಾನು ನಿಮಗೆ ಅಲ್ಲಿ ಡಿಸ್ಪ್ಲೇ ಕಾಣಿಸಿದ್ದೀನಿ. 2021 ಮಾಡಲ್, 2020 ಡಿಸೆಂಬರ್ ಮಾಡಲ್. ಆನಂತರ ರಿಜಿಸ್ಟ್ರೇಷನ್ ಆಗಿರೋದು ಬಂದು 2021 ಜನವರಿಯಲ್ಲಿ ಬಂದಿರೋದು ರಿಜಿಸ್ಟ್ರೇಷನ್ ಆಗಿರೋದು. ಸೊ ತುಂಬ ಚೆನ್ನಾಗಿದೆ ಗಾಡಿ, ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಬ್ರ್ಯಾಂಡ್ ನ್ಯೂ ಕಾರ್ ಥರನೇ ಹೇಳ್ಬೋದು. ನೀವು ಒಂದು ಹೊಸ ಗಾಡಿ ಕಿಯಾ ಸೆಲ್ಟಾಸ್ ಟಾಪ್ ಆ್ಯಂಡ್ ವೇರಿಯಂಟ್ ಹೋಗೋಕ್ಕಿಂತ ಮುಂಚೆ ಇದೊಂದು ಒಂದ್ಸರಿ ನೋಡ್ಬೋದು. ಯಾಕಂದರೆ ಸೊ ಜಸ್ಟ್ ಬ್ರ್ಯಾಂಡ್ ನ್ಯೂ ಅಂತಲೇ ಹೇಳ್ಬೋದು. ಆನಂತರ ನಿಮಗೆ 1 ಲ್ಯಾಕ್ ರುಪೀಸ್ ಕೂಡ ಸೇವ್ ಆಗ್ತಾ ಇದೆ ನಿಮ್ಮದು. ಸೊ 1 ಲ್ಯಾಕ್ ರುಪೀಸ್ ಸೇವ್ ಆದರೆ ಇನ್ನು ಯಾರಿಗೆ ಬೇಡ ಈ ಗಾಡಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.